ಸ್ಪೆಷಲ್ಲು ಎರಿಯಪ್ಪ ಮಾಡ್ತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ 1 ಲೋಟ ಅಕ್ಕಿ, 1 ಲೋಟ ಹಸಿ ಕೊಬ್ಬರಿ, 1 ಲೋಟ ಬೆಲ್ಲ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಈ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಇಡ್ತೀನಿ. 1-2 ಗಂಟೆ ಕಾಲ ನೆನೆ ಇಡ್ತೀನಿ. ನೋಡಿ, ಅಕ್ಕಿ 2 ಸರ್ತಿ 3 ಸರ್ತಿ ಚೆನ್ನಾಗಿ ತೊಳೆದು ನಾನು ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಇದನ್ನು 1-2 ಗಂಟೆ ಮುಚ್ಚಿಟ್ಬಿಡ್ತೀನಿ. 2 ಗಂಟೆ ಇಲ್ದಿದ್ರು 1 ಗಂಟೆನಾದರೂ ಚೆನ್ನಾಗಿ ನೆನಿಬೇಕದು, ಅಕ್ಕಿ ನೆನಿಬೇಕು. ನೆಂದಾದಮೇಲೆ ಇವಾಗ ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ. ಇಲ್ಲಿ ಅಕ್ಕಿ, ಕೊಬ್ಬರಿ, ಏಲಕ್ಕಿ 3 ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿ ನುಣ್ಣಗೆ ರುಬ್ಕೋತೀನಿ. ಎರಿಯಪ್ಪ ಮಾಡೋದಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ರುಬ್ಕೋತೀನಿ. ಇವಾಗ ನೋಡಿ, ಈಗ ಪೂರ್ತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ಒಂದು ಪಾತ್ರೆಗೆ ಹಾಕಿ ತೋರಿಸ್ತೀನಿ. ಸ್ವಲ್ಪ ಏನಾದರೂ ನಿಮಗೆ ನೀರು, ನನ್ನ ಹದ ಕರೆಕ್ಟಾಗಿದೆ, ಸ್ವಲ್ಪ ನಿಮಗೆ ನೀರಾಯಿತು ಒಂದು ಸ್ವಲ್ಪ ಅಂತಂದರೆ ನೀವೊಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೋಬೋದು. ನೋಡಿ, ಈ ಹದದಲ್ಲಿ ಇರಬೇಕು. ದೋಸೆ ಹಿಟ್ಟಿಗೆ ಹದ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ನೋಡಿ, ಇನ್ನೊಂದು ಹಾಕ್ತೀನಿ. ಮಧ್ಯದಲ್ಲಿ ಹಾಕ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ತೇಲ್ತೋದು. ಅದನ್ನು ತಕ್ಷಣ ಮುಟ್ಟಕ್ಕೆ ಹೋಗಬಾರ್ದು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ತಿರುವು ಹಾಕಬೇಕು. ನೋಡಿ ಎಷ್ಟು ಹದವಾಗಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲದನ್ನು ನಾನು ಹೀಗೆ ಕರ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಆ ತೂತೆಲ್ಲ ಕಾಣುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಆ ಮೆಷರ್ಮೆಂಟಲ್ಲಿ ಹಾಕಿ ರುಬ್ಬಿ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕಷ್ಟೇ. ಆ ಹದದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೇವ್ರ ನೈವೇದ್ಯಕ್ಕಂತೂ ಇಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಒಂದೇ ಶೇಪಲ್ಲಿ ಬಂದಿದೆ. ಆ ತೂತು ಇಲ್ಲೆಲ್ಲ ತೂತು ಎಷ್ಟು ಚೆನ್ನಾಗಿ ಬಂದಿದೆ, ಹಗೂರವಾಗಿ ಬರುತ್ತೆ. ನಿಮ್ಮನೆಯಲ್ಲೂ ಈ ಥರ ಸರಸ್ವತಿ ಹಬ್ಬಕ್ಕೆ ಎರಿಯಪ್ಪ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.